ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಕರ್ಪೂರ ಸಹಾಯ ಮಾಡುತ್ತೆ, ನಮಗೆ ಯಾವ ರೀತಿ ಬಳಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ತುಂಬಾ ಶೀತ ಎಲ್ಲ ಆಗಿದ್ದಾಗ ಶೀತವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಕರ್ಪೂರ ತುಂಬಾನೇ ಒಳ್ಳೆಯದು. ಕರ್ಪೂರದ ಎಣ್ಣೆಯನ್ನ ಕೂಡ ನಾವು ಬಳಸಬಹುದು, ಪಾದಗಳಿಗೆ ಹಚ್ಚಬಹುದು, ಎದೆಗೆ ಎಲ್ಲ ಹಚ್ಚಿ ಮಸಾಜ್ ಮಾಡಬಹುದು. ಅಥವಾ ಇನ್ನೊಂದು ಸುಲಭವಾದ ವಿಧಾನ ಅಂತ ಹೇಳಿದ್ರೆ, ಬಿಸಿ ನೀರಿಗೆ ನಾವೇನಾದ್ರು ಸ್ಟೀಮ್ ತಗೊಳ್ತೀವಂತಾದ್ರೆ ಬಿಸಿ ನೀರಲ್ಲಿ ಬಿಸಿ ನೀರಿಗೆ ಸ್ವಲ್ಪ ಕರ್ಪೂರವನ್ನ ಹಾಕಿ ಆವಾಗ ಸ್ಟೀಮ್ ತಗೊಳ್ಳೋದ್ರಿಂದ ಮೂಗೇನಾದ್ರೂ ತುಂಬಾ ಬ್ಲಾಕ್ ಆಗಿದ್ರೆ, ಶೀತದಿಂದ ತಲೆ ಭಾರ ಆಗಿದ್ರೆ ಕಡಿಮೆ ಆಗುತ್ತೆ. ಇನ್ನು ಕೆಮ್ಮು ಕಫ ಇದ್ದಾಗ ಕೂಡ ಇದೊಂದು ಬೆಸ್ಟ್ ಮನೆಮದ್ದು. ಸ್ವಲ್ಪ ಕರ್ಪೂರವನ್ನ ಸ್ವಲ್ಪ ಬೆಚ್ಚಗಿರುವಂತಹ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಎದೆ, ಬೆನ್ನು, ಗಂಟ್ಲು ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡಬೇಕು. ಇದರಿಂದ ಕೂಡ ಕೆಮ್ಮು ಕಫ ಬೇಗನೆ ಕಡಿಮೆ ಆಗುತ್ತೆ. ಅದೇ ರೀತಿಯಲ್ಲಿ ಕೆಲವೊಬ್ಬರಿಗೆ ತಲೆಯಲ್ಲಿ ತುಂಬಾ ಹೇನಾಗಿರುತ್ತೆ ಅಲ್ವಾ, ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು. ಬೆಚ್ಚಗಿರುವ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಕರ್ಪೂರವನ್ನ ಮಿಕ್ಸ್ ಮಾಡಿಕೊಂಡು ಕೂದಲು ಬುಡಕ್ಕೆ ಹಚ್ಕೊಳ್ಬೇಕು. ಇದರಿಂದಾಗಿ ತಲೆಯಲ್ಲಿ ಹೇನಾಗಿರೋದು ಕಡಿಮೆ ಆಗುತ್ತೆ. ಹಾಗೇನೆ ತಲೆನೋವಿನ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದಿದು. ತಲೆನೋವು ತುಂಬಾ ಬೇಗನೆ ಕಡಿಮೆ ಆಗುತ್ತೆ. ಇದರ ಸ್ಮೆಲ್ ಇಂದಾನೆ ನಮ್ಗೆ ತಲೆನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸ್ವಲ್ಪ ತುಪ್ಪದಲ್ಲಿ ಕರ್ಪೂರವನ್ನ ತೆಗೆದು ನಾವು ಅದನ್ನ ಹಚ್ಕೊಳ್ಬಹುದು ಹಣೆಗೆ. ಇದರಿಂದಾಗಿ ಕೂಡ ತಲೆನೋವು ಬೇಗನೆ ಕಡಿಮೆ ಆಗುತ್ತೆ. ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು. ಚರ್ಮದಲ್ಲಿ ಕೆಲವೊಮ್ಮೆ ಅಲರ್ಜಿ, ತುರಿಕೆ ಎಲ್ಲ ಶುರು ಆಗುತ್ತೆ ಅಲ್ವಾ, ಅದನ್ನೆಲ್ಲ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು. ಸ್ವಲ್ಪ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಕರ್ಪೂರವನ್ನ ಬೆರೆಸಿ ಎಲ್ಲಿ ನಮ್ಗೆ ಅಲರ್ಜಿ ಆಗಿದೆ, ತುರಿಕೆ ಇದೆ ಅಲ್ಲಿಗೆ ಹಚ್ಚೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ. ಇನ್ನು ನಿದ್ರಾಹೀನತೆ ಮತ್ತೆ ಮಾನಸಿಕ ಒತ್ತಡ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದಿದು. ಕರ್ಪೂರದ ಎಣ್ಣೆಯಲ್ಲಿ ಸ್ವಲ್ಪ ಹತ್ತಿಯನ್ನ ಅದ್ದಿ ಆ ಹತ್ತಿಯನ್ನ ನಾವು ಮಲಗುವ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಹತ್ರ ಇಟ್ಕೊಳ್ಳೋದ್ರಿಂದ, ಅಥವಾ ಸ್ಟ್ರೆಸ್ ತುಂಬಾ ಜಾಸ್ತಿ ಇದ್ರೆ ನಾವು ಪ್ರತಿದಿನ ಕೂತ್ಕೊಳ್ಳುವಂತಹ ಪ್ಲೇಸ್, ನಾರ್ಮಲ್ ಆಗಿ ವರ್ಕ್ ಮಾಡೋರೆಲ್ಲ ಅಂತಾದ್ರೆ ವರ್ಕ್ ಮಾಡುವಾಗ ಕೂತ್ಕೊಳ್ಳುವಂತಹ ಪ್ಲೇಸ್ ಹತ್ತಿರದಲ್ಲೇ ಎಲ್ಲಾದ್ರೂ ಇಟ್ಕೊಳ್ಬಹುದು. ಇದರಿಂದಾಗಿ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ, ನಿದ್ರಾಹೀನತೆ ಕೂಡ ದೂರ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ತುಂಬಾ ಜನ ಎದುರಿಸುವಂತದ್ದು ಅಂತ ಹೇಳಿದ್ರೆ ಹಿಮ್ಮಡಿ ಒಡೆಯುವ ಸಮಸ್ಯೆ. ತುಂಬಾ ಜನರಿಗೆ ಇರುತ್ತೆ, ಏನೇ ಮಾಡಿದ್ರು ಕಡಿಮೆ ಆಗೋದಿಲ್ಲ ಅನ್ನೋರು ಈ ಕರ್ಪೂರವನ್ನ ಬಳಸಬಹುದು. ಕರ್ಪೂರದ ಎಣ್ಣೆಯನ್ನ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಆ ನೀರಲ್ಲಿ ಒಂದು 15 ನಿಮಿಷ ಪಾದಗಳನ್ನ ಇಟ್ಕೊಳ್ಬೇಕು. ಇದರಿಂದ ಕೂಡ ಹಿಮ್ಮಡಿ ಒಡಕು ಬೇಗನೆ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ, ಕರ್ಪೂರವನ್ನ ದೇವರ ಪೂಜೆಗಲ್ದೇನೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಬಳಸಬಹುದು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.